ಹರಿಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ಹರಿಗೆ ಎನ್ನನೆ ಮರೆತ ಮೇಲೆ ನಾ ಹರಿಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯ ಕಾಣಿನಯ್ಯ ತಂದೆ ಸಲಹು ಮಾರನೆಯ. ಮುಂದೆ ಗತಿಯ ಕಾಣಿನಯ್ಯ ತಂದೆ ಸಲಹು ಮಾರನೆಯ. ಹರಿಗೆ ಎನ್ನನೆ ಮರೆತ ಮೇಲೆ ನಾ ಹರಿಗೆ ಭಾರವೇ ಎಲ್ಲ ಜನುಮ ವ್ಯರ್ಥವೇ. ಜೀವ ಒಂದು ನಾಮ ಹಲವು ಏನಿ ವಿಚಿತ್ರ ನಾಟಕ. ಜೀವ ಒಂದು ನಾಮ ಹಲವು ಏನಿ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯದು ದೇವನಿಂದ ನೇಮಕ. ಮುಂದೆ ಬರುವುದೊಂದು ತಿಳಿಯದು ದೇವನಿಂದ ನೇಮಕ. ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ. ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೇಕೋ ನಾಯಕ. ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೇಕೋ ನಾಯಕ. ಹರಿಗೆ ಎನ್ನನೆ ಮರೆತ ಮೇಲೆ ನಾ ಹರಿಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ಕೃಷ್ಣ 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 ಕೃಷ್ಣ. ಪಾಂಚಾಲಿ ಏತಕ್ಕೆ ಚಿಂತಿಪೆ ನೃಪತ ಕುಮಾರಿಯೇ. ಏತಕ್ಕೆ ಚಿಂತಿಪೆ ನೃಪತ ಕುಮಾರಿಯೇ. ಸೈರಿಸುತ್ತಾ ಪವಲಲನ ಮಣಿಯೇ. ಸೈರಿಸುತ್ತಾ ಪವಲಲನ ಮಣಿಯೇ. ಏತಕ್ಕೆ ಚಿಂತಿಪೆ ನೃಪತ ಕುಮಾರಿಯೇ. ಪಾಂಚಾಲಿ ಪಂಚ ಪಾಂಡವರ ಅರಸಿಯಂದೆನಿಸಿ ಮನದೋಳಿ ಪರೀಕ್ಷಿಪುದುತ್ತರವೇ. ಪಾಂಚಾಲಿ ಪಂಚ ಪಾಂಡವರ ಅರಸಿಯಂದೆನಿಸಿ ಮನದೋಳಿ ಪರೀಕ್ಷಿಪುದುತ್ತರವೇ. ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ
ನಮಗೆ ಅಪಕೀರ್ತಿ ದೇವಿ ಕಪಟ ಶ್ರೀಹರಿ ಆಜ್ಞೆಯ ಮೀರಿ ನಡೆವರೆ ಬರುವುದು ನಮಗೆ ಅಪಕೀರ್ತಿ ದೇವಿ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಕೈರಿಸು ತಾಪವಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರುಪದ ಕುಮಾರಿಯೇ. ಪಾಂಚಾಲಿ ನಡೆದು ಹೋದ ಘಟನೆಯನ್ನು ನೆನೆದು ಈ ಏಕೆ ಅಂತಿದ್ರುವೆ? ದಿನ ಬಹುದಿನ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹುಬೇಗ ನನ್ನ ಪಂಥ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತ್ತಾದ ಭ್ರಾಂತಿ. ವಿಷದ ಕಚ್ಚಾಯವನ್ನು ತಿನ್ನಿಸಿ, ವಿಷದ ಕಚ್ಚಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲ ಯತ್ನಿಸಿದ ಆ ದುರುಳರೊಡನೆ ಶಾಂತಿ ಯುದ್ಧದಲ್ಲಿ ನಮ್ಮ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿ ಘೋರ ಪರಾಕಷ್ಟವಿಲ್ಲದೆ ಪಾಂಚಾಲಿ ಬಾಣನ್ನ ತೊಳೆಯನ್ನಲಂಕರಿಸು ಎಂದು ತೊಡೆ ತಟ್ಟಿದನಲ್ಲ ಆ ದುರ್ಯೋಧನ. ಆಗಲೂ ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅನುಭವಿಸಿದಾಗಲೂ ಶಾಂತಿ, ಆಗಲೂ ಶಾಂತಿ, ಈಗಲೂ ಶಾಂತಿ. ಚಚ ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ, ಫಲವಿಲ್ಲ. ಕೇಳುನೆ ಅಗ್ಗದ ಆ ಬಿಡನು ಕೇಳು ನಿಜ, ಕೇಳುನೆ ಅಗ್ಗದ ಆ ಬಿಡನು ಕೇಳು ನಿಜ. ಈ ಭೀಮನ ಬಲ ಬಲ ಬಲ, ಆ ದುರುಳರ ಚಲ ಚಲ ಚಲ. ಈ ಭೀಮನ ಬಲ ಬಲ ಬಲ, ಆ ದುರುಳರ ಚಲ ಚಲ ಚಲ. ನನ್ನಗು ಸಮರದಿ ಅವರನ್ನು ಒದಿಸದೆ ಬಿಡನು, ರಣದಳು ರಕ್ತವ ಸುರಿಸದೆ ಬರಲು. ನಿನ್ನಗು ಸಮರದಿ ಅವರನ್ನು ಒದಿಸದೆ ಬಿಡನು, ರಣದಳು ರಕ್ತವ ಸುರಿಸದೆ ತಿರುಗಿ ನಾ ಬರನು. ಕೇಳುನೆ ಅಗ್ಗದ ಆ ಬಿಡನು ಕೇಳು ನಿಜ. ಮಧ್ಯಮ ಪಾಂಡವನಿಗೆ ಬಳೆಯನ್ನು ಕೊಡಿಸಿದರು, ಈ ಭೀಮನಿಗೆ ಕಡುದ್ರಾವ ಎಸಗಿದರು. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೊಡಿಸಿದರು, ಈ ಭೀಮನಿಗೆ ಕಡುದ್ರಾವಗೆ ಎಸಗಿದರು. ಒಪ್ಪಗಡೆಯ ಆಟದ ಪಾಂಡವರನ್ನು ಮೋಸ ಮಾಡಿದ ಕೌರವರು ಅವರ ಜತೆಯನ್ನು ಸೀಳದ ನಾನು ಮಾತಾ ಪಿತ್ರರ ಆಣೆಗೂ ಬಿಡಲು. ಒಪ್ಪಗಡೆಯ ಆಟದ ಪಾಂಡವರನ್ನು ಮೋಸವ ಮಾಡಿ ಕೌರವರು ಅವರ ಜತೆಯನ್ನು ಸೀಳದ ನಾನು ಮಾತಾ ಪಿತ್ರರ ಆಣೆಗೂ ಬಿಡಲು. ಕೇಳುನೆ ಆಗದ ನಾ ಬಿಡಲು ಕೇಳು ನಿಜ. ಈ ಭೀಮನ ಬಲ ಬಲ ಬಲ, ಆ ದುರ್ಲರ ಚಲ ಚಲ ಚಲ. ಈ ಭೀಮನ ಬಲ ಬಲ ಬಲ, ಆ ದುರುಳರ ಚಲ ಚಲ ಚಲ. ನೆಲ್ಲಾಂಡದ್ದು ಸಮರದ ಅವರನ್ನು ಒದಿಸದೆ ಬಿಡಲು, ಕಣದಲು ರಕ್ತವಸು ತಿರುಗಿ ಬರಲು. ಅಗ್ರಜ ನೆಲ್ಲಾಂಡದ್ದು ಸಮರದ ಅವರನ್ನು ಒದಿಸದೆ ಬಿಡಲು, ಕಣದಲು ರಕ್ತವ ಸುರಿಸದೆ ತಿರು ನಾ ಬರಲು. ಕೇಳಲೆ ಅಗ್ಗದ ನಾ ಬಿಡಲು ಕೇಳಿದ. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತಪಾನದೊಂದಿಗೆ ನಮ್ಮ ಪಂಪಗಳನ್ನು ಈಡೇರಿಸಿಕೊಳ್ಳುವ ಹೊರತು ಶಾಂತಿಗಿಲ್ಲ, ಶಾಂತಿಗಿಲ್ಲ. ಭೀಮಸೇನ ದುಡುಕಬೇಡ, ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ
ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೃಷ್ಣ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಪರಮಾತ್ಮ, ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ, ಮುರಾರಿ ನಿನ್ನ ಮೈಪನಾಗಿ ಪಾಪದ ಹೊರೆಯ ಧರಿಸಿದೆನಯ್ಯ. ಸಿರದಲ್ಲಿ ಬಂಧು ಬಾಂಧವರ ಪವಿತ್ರ ಮಾತೆಯ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರಾತ್ಯಯ ವೀಕ್ಷಿಸೆ ಸಹಿಸೆ ನಾಂದಿಟದಿನ್ ತೆರಳಿ ಸನ್ನಿಗೆ ಆಪತ್ ಬಂದುವೆ. ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಬೃಂದಾವನ ಶ್ರೀ ಗೋಪಾಲ ಬಳಿಯ ನಾಟ್ಯ ವಿಲೋಲ ಕೃಷ್ಣ. ಬೃಂದಾವನ ಶ್ರೀ ಗೋಪಾಲ. ಪರಮಾತ್ಮ, ನಂದ ಕುಮಾರ ನವನಿತ ಚೋರ. ನಂದ ಕುಮಾರ ನವನಿತ ಚೋರ ಗರುಡ ವಾಹನ ಜಗದೋದಾರ. ಗರುಡ ವಾಹನ ಜಗದೋದಾರ ಬೃಂದಾವನ ಗೋಪಾಲ. ಬೃಂದಾವನ ಗೋಪಾಲ ಮುರಳಿಯ ನಾಟ್ಯ ವಿಲೋಲ ಕೃಷ್ಣ. ಬೃಂದಾವನ ಗೋಪಾಲ ಕುಂಜ ವಿಹಾರ ಕೋಮಲ ಬಾಲ. ಕುಂಜ ವಿಹಾರ ಕೋಮಲ ಬಾಲ ರಂಜಿತ ಗೋಪಿ ಕುಮಾರ ಕೃಷ್ಣ. ರಂಜಿತ ಗೋಪಿ ಕುಮಾರ ಕೃಷ್ಣ. ಬೃಂದಾವನ ಮುರಳಿಯ ನಾಟ್ಯ ವಿಲೋಲ ಕೃಷ್ಣ. ಬೃಂದಾವನ ಗೋಪಾಲ ಗೋಪಾಲ ಗೋಪಾಲ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲಿಶುದ್ಧವಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ,
ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಆದರೆ ಏನು ಮಾಡುವುದು ಧರ್ಮನಂದನ? ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತ, ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ ಮಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ಮಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ಹೊಂದಿಸಿ ಬೇಡುವನಿರದೆ. ತಂದೆ ಪಾಂಡು ಜನಕನಾನ ಹೊಂದಿಸಿ ಬೇಡುವನಿರದೆ. ಮಂದಮತಿಯ ಕೌರವ ತಂದಿನ ನಮಗೆ ಸಲ್ಲದು. ತಂದಿನ ಒಳಗಲ್ಲದು, ತಂದಿನ ಒಳಗೆ ಸಲ್ಲದು. ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಗೆ. ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಗೆ. ಶ್ರಮವಹಿಸಿ ದುಡಿಸಿದರೆ ಕಪ್ಪಿದರು ರಾಕ್ಷಸರ ಸರ್ವಗುರುವ ರಣದಳು. ರಣದಳು ಮಂದಮತಿಯ ಕೌರವರನ್ನು ಶಾಂತಿನ ಮನೆ ಸಲ್ಲದು. ಶಾಂತಿನವರ ಸಲ್ಲದು. ಶಾಂತಿನವರ ಸಲ್ಲದು. ನಮ್ಮ ಅಭಿಮತಕ್ಕೆ ಅಡ್ಡವಾಗಿ ಈ ಅಗ್ರಜನಂಬ ಕೊಟ್ಟು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚ ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ಪರಮಾತ್ಮ, ದೇವ ನೀನೆ ಬಲ್ಲೆ ಎನ್ನ ಶಪಥ. ದೇವ ನೀನೆ ಬಲ್ಲೆ ಎನ್ನ ಶಪಥ. ಮರದೇಗೆ ಸರಿಯೇ ನಿನಗೆ ದೇವ. ವೈರೇ ಕಣ್ಣನ ಚಿರವ ಕಡಿದಿಡುವೆ. ವೈರೇ ಕಣ್ಣನ ಸಿರವ ಕಡಿದಿಡುವೆ. ದರೆಯೊಳಗಿಂತ ತರುವೆನು ದೊರಪೆ. ದರೆಯೊಳಗಿಂತ ತರುವೆನು ದೊರಪೆ. ಸಮರದೊಳಿ ಬರು ವಿನಾಶಗೊಳಿಪೆ. ಸಮರದೊಳಿ ಬರು ವಿನಾಶಗೊಳಿಪೆ. ಪಾಪಾತ್ಮಕರ ಕೌರವ ಸಮಫಲವ ಕಡಿದಿಡುವೆ ದೇವ ನೀನೆ ಬಂದೆ ಎನ್ನ ಶಪಥ. ಮರದೇ ಏಕಿದರೆ ನಿನಗೆ ದೇವ. ಪರಮಾತ್ಮ, ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂದೆ ಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ನಮ್ಮ ಈ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಹಣ್ಣರ ಮಾತಿಗೆ ತಲೆಬಾಗದಿರುವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಮುಖಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಸಹ ಧರ್ಮಸಮ್ಮತ ತಾನೇ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ, ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು. ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು. ಕರತಟ್ಟಿ ಕೇಕೆ ಮೆರೆದು ತೊರಬಿಗೆ ಕೈ ಜಾರಿ ವಜ್ರಾಪಹರಣವಗೈದು. ಕೆತ್ತನೆಯ ಶಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆನಿಸಿದರು. ನೆರೆದಾಸ ಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ. ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಡ್ಯೂರಗಳ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ? ಛೇ, ಇನ್ನು ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನ್ ಧೂರ್ತಾಂಡ
ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬಾ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಡೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳಲನ್ನು ತೊಟ್ಟುಕೋ. ಅಣ್ಣ, ಇವರಾರು ನಿನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಹಿಡಿದಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೇರಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳೆ. ಇಲ್ಲವಾದರೆ ಅಣ್ಣ, ಅಗ್ನಿಸುತೆಯಾದ ನಾನು ಚಿತೆಯ ನೀರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಹೀಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಾವ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದ್ಯೂ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತ ಗನಗಧಾದಂಡದಿಂ ಪುಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ನುಡಿದೆಯೋ ಗಂಡುಗಲಿ ನೀನೆಂದು ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋಳಿಹೆಯೋ ಹಿಡಿಂಬ ಮನೋಹರ ಕಂಠದ ಕರುಣೀರುವ ಬಿರುಡಿ ಬಲಶೂನ್ಯತೆಯ ಕುಲ ಜೇಡಿಗಳನ್ನು ಸೆಳೆತ ತಲೆಗಳನ್ನು ಕೊಚ್ಚಿ ಗೆಣಗಳನ್ನು ರಣದಾವ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಜೇಡಿಗಳ ತಂದು ರಣಕ್ಕೆ ತಲೆಗಳನ್ನು ಗೆಣಗಳನ್ನು ರಣದಾವ ಮುಗಿಸಿಕೊಳ್ಳುವೆ. ರಣದಾವ ಮುಗಿಸಿಕೊಳ್ಳುವೆ. ಪಾಂಡವರ ರಥಿಯ ತುರುಬನ್ನು ಮುಟ್ಟಿದ ಚಂಡಕೌಡ ಗುಂಡಿಗೆ ಸೀಳೆ. ಪಾಂಡವರ ರಥಿಯ ತುರುಬನ್ನು ಮುಟ್ಟಿದ ಚಂಡಕೌಡ ಗುಂಡಿಗೆ ಸೀಳೆ. ಚಂಡ ಗೆಲುವುಗಳ ತುಂಡಿರಿಸಿ ನನ್ನ ಚಂಡಿಗೆ ಆಡಿಸುವ. ಚಂಡ ಗೆಲುವುಗಳ ತುಂಡಿರಿಸಿ ನನ್ನ ಚಂಡಿಗೆ ಮಾಡಿಸುವ. ಸರ್ವಕ ಓಡಗೆಲ್ಲೋ ಆರ್ಬಡಿದೆ. ಭೀಮನ ಗದೆಗೆ ಪ್ರಚಂಡೋತ್ಸವವನ್ನು ತೋರ್ಪಡಿದೆ. ಆರ್ಪಡಿಸಿ ಭೀಮನ ಗದೆಗೆ ಪ್ರಚಂಡೋತ್ಸವವನ್ನು ತೋರ್ಪಡಿಸಿ ಸರ್ಪದಿಂಬರವ ಗುರುವರನ ಕಾಲ್ಗಳ ಬಿಡಿದು ಸರ್ಪದಿಂಬರವ ಗುರುವರನ ಕಾಲ್ಗಳ ಬಿಡಿದು ಗಿರಗಿರನೆ ಗಿರಗಿರನೆ ಗಿರಗಿರನೆಯಂತ ಪಳಿಸುವೆ. ಬಲಶೂನ್ಯತೆಯ ಕುಲ ಗಾಡಿಗಳನ್ನು ತಲೆ ತಂದು ತಲೆಗಳನ್ನು ರಣದಾವ ಮುಗಿಸಿಕೊಳ್ಳುವೆ. ರಣದಾವ ಮುಗಿಸಿಕೊಳ್ಳುವೆ. ರಣದಾವ ಮುಗಿಸಿಕೊಳ್ಳುವೆ. ರಣದಾವ ಮುಗಿಸಿಕೊಳ್ಳುವೆ. ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ
ನಿನ್ನ ಕಣ್ಣೀರ ಕಂಪನಿಯ ಬದಲಾಗಿ ಹಾಗೆ ಎಂಡಿನ ಕಣ್ಣಲ್ಲಿ ಶತಸಹಸ್ರಾರು ಬಿಡಿ ಕಂಪನಿಯ ಹರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಸೆಳೆ ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಹಾಗಾದ ದುಶ್ಯಾಸನವರಲ್ಲ ಹುಡಿಗುಟ್ಟಿ ಪಾದಕ್ಕೆ ದುರ್ಯೋಧನ ತೊಡೆಯ ತೃಪದ ಸುತೆ ಕಟ್ಟಿಸುವೆ ನಿನ್ನಿ ಬಿಡು ಮುಡಿಯ ಒಡೆದಿರುವ ವ್ಯತೆಯ ನರಕಮರ್ದನ ಕೇಳಿದೆಯಾ ಎಂದಭಿಮತ ಕಾರ್ಮೋಡ ಕುಡುಕಿ ಕುಡುಕಿ ಬೆದರಲು ಭೂಮಿ ನಡುಕಿ ನಡುಕಿ ಇರವಸದಲ್ಲಿ ಸಪ್ತ ತಾತ ಜರಗಲಿ ಕಾರ್ಮೋಡ ಕುಡುಕಿ ಕುಡುಕಿ ಬೆದರಲು ಭೂಮಿ ನಡುಕಿ ನಡುಕಿ ಇರವಸದಲ್ಲಿ ಸಪ್ತ ತಾತ ಜರಗಲಿ ಗುರುವರ ಚಿರಕಲ ಕಣಿಗೆನ ಬಿಡನ ಗುರುವರ ಚಿರಕಲ ಕಣಿಗೆನ ಬಿಡನ ತರತಿ ಕಂಪದಲ್ಲಿ ಮೊಳಗಿದ ತರತಿ ಕಂಪದಲ್ಲಿ ಮೊಳಗಿದ ಕುರುಕುಲವ ತೆರೆದಿರುವೆ ಕುರುಕುಲವ ತೆರೆದಿರುವೆ ಕುರುಳ ಕೌರವರ ಪರಿಬರುವುದು ಕುರುಳ ಕೌರವರ ಪರಿಬರುವುದನ್ನು ಆಡಿಕೊಂಡು ಕುಳಿತಿದ್ದರು ಇರವಸದಲ್ಲಿ ಸಪ್ತ ತಾತ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡುವುದು. ಭೀಮಸೇನ ಭೀಮಸೇನ ಹೌದೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾನುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ ಪಾಲಾಕ್ಷನಂ ಮೆಚ್ಚಿಸಿ ಪಡೆದರೆ ಪಾಸುಪತಾತ್ರವಂ ಪಾಲಾಕ್ಷನಂ ಮೆಚ್ಚಿಸಿ ಪಡೆದರೆ ಪಾಸುಪತಾತ್ರವಂ ಅಗೆಗಳ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಬೆಸರ ಕೃಷ್ಣ ಕೃಷ್ಣ ಅಗೆಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೊಯ್ಪದು ತರವೇ ಕೇಳ್ ಧರ್ಮ ಜಾಗೆ ಕೃಷ್ಣ ಕೃಷ್ಣ ಪರಮಾತ್ಮ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವೂ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿಯಿಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹರಿ ಸಾರ್ವಭೌಮನಿಂದೋ ಮೊರೆಯಿಟ್ಟು ಕರುಣದಿ ಪಾಲಿಸೆಯ ಕೃಷ್ಣ. ಹರಿ ಸಾರ್ವಭೌಮನನ್ನೋ ಮೊರೆಯಿಟ್ಟು ಕರುಣದಿ ಪಾಲಿಸೆಯ ಕೃಷ್ಣ. ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವು, ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವು. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈತ್ಯೆಯು, ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈತ್ಯೆಯು. ಹರಿ ಸಾರ್ವಭೌಮನೋ ಮೊರೆಯಿಟ್ಟು ಕರುಣದಿ ಪಾಲಿಸೆಯ ಕೃಷ್ಣ.
ನನ್ನ ಬುದ್ಧಿಗೆ ಮಂಕುಗವಿದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಂತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ನನ್ನ ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಕುರುಸಬೇಕು. ತಮ್ಮ ಚಿತ್ತ ಪರಮಾತ್ಮ. ಅಣ್ಣ ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚದ ಬುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಚಿಂತೆ ಪಡದಿರು ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯ ವ್ಯಾಕುಲ ಪಡಲೇಕೆ ಮೃದು ಹೃದಯ ನೀನು ಮರೆವನು ನಿಮ್ಮನು ಮರೆವನೆ ನಿಮ್ಮನು ಮುರವೈ ನೀನ ಸುನಗುತ್ತಿರೆ ನೀನ ಸುನಗುತ್ತಿರೆ ನನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತಿರೆ ನನ್ನ ಮನಕ್ಕೆ ಶಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದಿದೆ ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದಿದೆ ಶಾಂತಿಯ ತಾಳೆ ಸದೆಯೇ ನಯ ಮನದಿ ಚಿಂತೆ ಪಡದಿರು ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲೋಳ್ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲೋಳ್ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನದ ದರ್ಪ ಮುರಿಯುವೆ ಕಪಿಧ್ವಜವ ದಿಗ್ವಿಜಯ ಮೆರೆಸುವೆ ಸರ್ಪಲಾಂಛನದ ದರ್ಪ ಮುರಿಯುವೆ ಕಪಿಧ್ವಜವ ದಿಗ್ವಿಜಯ ಮೆರೆಸುವೆ ದಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮನದೊಳ ಚಿಂತೆ ಪಡದಿರು ಸದೆಯ ಚಿಂತೆ ಪಡದಿರು ತಂಗಿ, ನಾನೀಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರದಿಂದ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಾನು ಬರುವ ತನಕ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ನಾನಿನ್ನು ಬರದೆ? ಹಾಗೆ ಆಗಲಿ ಅಣ್ಣ. ಇದೇ ರುದ್ರಭೂಮಿ, ಗತಿಸಿದ ಗತ ಜೀವಿಗಳ ಸ್ವತಂತ್ರ ಭೂಮಿ, ನನ್ನ ಜನ್ಮದಾತರನ್ನು ಊದಿಟ್ಟ ಪುಣ್ಯ ಭೂಮಿ. ಏ ಅನುಜರೇ, ಓ ನನ್ನ ಜನ್ಮದಾತರೇ, ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಶಗುನಿ, ಅಂದು ನಿನ್ನ ತಮ್ಮಂದಿರರನ್ನು ಜನ್ಮದಾತರನ್ನು ಈ ಕತ್ತಲೆಯ ಕಾರಾಗೃಹದಲ್ಲಿ ಸೇರಿಸಿ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು
ಅವರನ್ನೆಲ್ಲ ನಾಶ ಮಾಡಿದ. ಆ ದುಷ್ಟ ದುರ್ಯೋಧನನ ಅರಮನೆಯಲ್ಲಿ ಭೃಷ್ಟನ್ನ ಭೋಜನವನ್ನು ಸವಿದು ಸುಖದ ಸುಪ್ಪತಿಗೆಯಲ್ಲಿ ತೇಲಾಡುತ್ತಿರುವೆ ಶಕುನಿ. ನಿನ್ನ ವಂಶವನ್ನು ನಿರ್ಮೂಲನ ಮಾಡಿದ ದುರುಳ ದುರ್ಯೋಧನ ವಂಶವನ್ನು ಸರ್ವನಾಶ ಮಾಡುವೆಂದು ಹೇಳಿದೆಯಲ್ಲ, ಏನಾಯಿತೋ ನಿನ್ನ ಛಲ? ಏನಾಯಿತು ನಿನ್ನ ಸೇಡು? ಏನಾಯಿತೋ ನಿನ್ನ ಶಪಥ? ಶಕುನಿ ಏನಿ ಸೌಬಲ ರಾಜ ಶಕುನಿಯ ಮಾತುಗಳನ್ನೇ ಅಲ್ಲಗಳಿತ್ತಿರುವ ದಮ ಮರುಳಗಳೇ ಸಾಧ್ಯ. ಏನಿ ಕುಕ್ಷಿ ಬಗೆವ ಕೋಕ ಕಂಠದ ಕರ್ಕಸ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡವನ್ನೇ ತನ್ನ ಕುಕ್ಷೀಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ, ವಿದ್ಯ ವಿಶಾರದ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಂಧಾರ ವಂಶನಾಶ ಕಾರಣಕರ್ತನಾದ ದುರ್ಮತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನನ್ನ ಗಾಂಧಾರ ವಂಶೋದಕರ ನನ್ನ 99 ಮಂದಿ ಸಹೋದರರೇ ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಕೋಟೆ ಕಟಾರೆಗಳು ನನ್ನ ಹೃದಯವನ್ನೇ ನೀನು ನೀಡುತ್ತಿದ್ದ ಒಂದು ಇಡಿಯನ್ನ, ಒಂದೊಳಲೆ ನೀರು, ನನ್ನ ಸೋದರರು ಅದನ್ನೆಲ್ಲ ನನಗೆ ಕೊಟ್ಟು ತಾವು ಉಪವಾಸ ಮಾಡಿ ನಿನ್ನ ಸರ್ವನಾಶದ ನೆರಳನ್ನೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ಸುಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನ ಸ್ಫೂರ್ತಿ ಪಡೆಯದಿಂದ ಅಳಿಯದೆ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕುಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಛಿದ್ರಿಸಿ ತುಂಡರಿಸಿ ಮತ್ತಾಗೆ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರ ಎಂಬ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಅಳಿಯಲು ಸಾಧ್ಯವಿಲ್ಲ ಕೌರವೇಶ್ವರ, ಸಾಧ್ಯವಿಲ್ಲ. ಅಂದಿನ ನನ್ನ ಹೃದಯವು ಇಂದು ಕಠೋರವಾಗಿದೆ, ಹಸಿವಿನಿಂದ ಸೆಳೆದು ನಿಂತ ಕಾಳಸರ್ಪವಾಗಿದ್ದೇನೆ. ಅಳಬೇಡಿ ಸೋದರರೇ, ಅಳಬೇಡಿ ಸೋದರರೇ, ಅಳಬೇಡಿ, ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ.
ಅಳಬೇಡಿ ಸೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿ ಸೋದರರೇ, ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಶತ ಸೋದರರನ್ನು ಹತ ಮಾಡಿರುವೆ. ಶತ ಸೋದರರನ್ನು ಹತ ಮಾಡಿರುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ದುರ್ಯೋಧನ ತಮ್ಮಂದಿರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಜನ ಮಾಡಿಸುವುದು. ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ಆ ದಿವ್ಯ ಸಿಂಹಾಸನವನ್ನೇರಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅದೆಲ್ಲವೂ ನಿನ್ನ ಕುಟಿಲ ಕುತಂತ್ರದಿಂದ ಸರ್ವನಾಶವಾಗಿ ಹೋಯಿತು. ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ಆಗಿ ಹೋದುದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಅದರಲ್ಲಿಯೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು, ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಗುರು ಹಿರಿಯರ ನಾಡ ನುಡಿಗಳನ್ನು ಅನುಸರಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ತಮ್ಮಂದಿರರೆಲ್ಲರನ್ನು ಸರ್ವನಾಶವಾಗುವಂತೆ ಮಾಡದಿದ್ದರೆ ಈ ಕಪಟ ದ್ಯೂತ ವಿದ್ಯೆ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ವಿಶ್ರಾಂತಿ ಕೌರವೇಶ್ವರ, ಇನ್ನೆಲ್ಲಿಯ ವಿಶ್ರಾಂತಿ? ಇವು ದಾಳಗಳೆಂದರಿತೆಯಾ? ಅಲ್ಲ ಅಲ್ಲ, ಈ ದಾಳಗಳಿಂದಲೇ ಹಿಂದೆ ಪಾಂಡವರಿಗೆ ವನವಾಸ, ಈ ದಾಳಗಳಿಂದಲೇ ಮುಂದೆ ಕುರುವಂಶ ನಾಶ, ಕುರುವಂಶ ನಾಶ. ಇವು ದಾಳಗಳೆಂದರಿತೆಯಾ? ಅಲ್ಲ ಅಲ್ಲ. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ದುರ್ಯೋಧನ, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ. ದುರ್ಯೋಧನ,
ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ದುರ್ಯೋಧನ, ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ದುರ್ಯೋಧನ, ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವನೆಗಳ ಸಾಲು ಸಾಲು. ದುರ್ಯೋಧನ, ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವನೆಗಳ ಸಾಲು ಸಾಲು. ಸರ್ಪ ಕಿರೀಟವು ತುರಿಸಿ ದರ್ಪದಿ ಮೆರವ ದುರುಳನ ಕೇಳು. ಸರ್ಪ ಕಿರೀಟವು ಧರಿಸಿ ದರ್ಪದಿ ಮೆರವ ದುರುಳನಿಗೆ ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದುರ್ಯೋಧನ, ಇವು ದಾಳಗಳೆಂದರುತ್ತೆಯಾ? ಅಲ್ಲ ಅಲ್ಲ, ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಲೆಗಳು. ದುರ್ಯೋಧನ, ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಲೆಗಳು. ಅನುಜರ ದೇಹದ ಮೂಲೆಗಳು ಮೂಲೆಗಳು ಮೂಲೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ, ದಾಳಗಳಲ್ಲವೋ. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಭಯಾನಕವಾಗಿರುವುದು. ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವುದಂತೆ ಮಾಡಿ ನರಕದ ಮಾರ್ಗವನ್ನು ನಡೆಸುವನು. ಸುಯೋಧನ, ನರಕದ ಮಾರ್ಗವನ್ನು ನಡೆಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ, ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ. ಅದಿರಲಿ, ನಾನು ಮಾಡಿದು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕುತುವರ್ಮಾದಿಗಳು ನಿಮ್ಮ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳ್ಬಲದಿಂದ ಇಡೀ ಪಾಂಡವ ಸೈನ್ಯವನ್ನೇ ಧ್ವಂಸ ಮಾಡಿಬಿಡುವೆನು. ಆದರೆ ಜ್ಞಾತಿ ಹಿಂಸೆ, ಶ್ವೈತ ಕಲಹ ಇವೆಲ್ಲವೂ ಉಚಿತವೇ ಮಾವ? ಅಂದು ನಾನು ಆ ದ್ವಾರಕೆಗೆ ಹೋಗಿದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಯುದ್ಧವು ಅಧರ್ಮವೆಂದು ಹೇಳಿದರು. ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತನ್ನು ನಿರಾಕರಿಸಿಬಿಟ್ಟೆನು ಮಾವ, ನಿರಾಕರಿಸಿಬಿಟ್ಟೆನು. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಸಹೋದರ, ಮಾವ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರು.
ನಡೆಸುವಂತೆ ಪಿತ, ನಡೆಸುವಂತೆ. ಏನು ಸಹೋದರ? ಕೃಷ್ಣನು ವಸ್ತಿನಾವತಿಯಲ್ಲಿ. ನಡೆ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತ ದರಿದ್ರಾನ್ವಿತ ಗೆಳೆಯ ವಿದುರನ ಸಂಧಿಸಲ್ ಗಣಕುಟೀರದ ಬಾಗಿರ್ಪದೆ ಸೈಸಲತ ದಳವು ಎನಗೆ ಅಗ್ರಜ. ಅಗ್ರಜ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಬುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ ಇನ್ನೆಷ್ಟು ಅವಿವೇಳನ ಅಣ್ಣ, ಇನ್ನೆಷ್ಟು ಅವಿವೇಳನ. ಪ್ರಿಯ ಸಹೋದರ, ಕೃಷ್ಣನು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಇಂದು ಸಂಜೆ ಭಕ್ತರ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ನಡೆ. ಕುಲಾಚಲವೆಂಬ ಗದಡಿದ ಪಂಥ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಬಿಸಿರಕ್ತವನ್ನು ಪಾನ ಮಾಡದೆ ಕೊನೆಗಳದು. ಹೀಗಿರುವಾಗ ಸತ್ಕಾರ ನನಗಪ್ಪದು. ದುರಾತ್ಮರಾದ ದ್ರೋಹಿಗಳ ಮದವು ಲೇಷಣ. ದುರಾತ್ಮರಾದ ದ್ರೋಹಿಗಳ ಮದವು ಲೇಷಣ. ಕೊಂಡರನ್ನು ಬೇಯಿಸಿ ಚಲಯಾಸಿ ಮೆರವನ. ಕೊಂಡರನ್ನು ಬೇಯಿಸಿ ಚಲಯಾಸಿ ಮೆರವನ. ಮುದದಿ ಮೆರವಾಹದ ಮರನು ದಿನವ ಕಂಡು ಹೊರಡನ. ಮುದದಿ ಮೆರವಾಹದ ಮರನು ದಿನವ ಕಂಡು ಹೊರಡನ. ದುರಾತ್ಮರಾದ ದ್ರೋಹಿಗಳ ಮದಮೂಲ ಲೇಷಣ. ಸಹೋದರ, ಈ ನನ್ನ ಪ್ರಿಯ ಸಹೋದರನನ್ನು ಸಮಾಧಾನಪಡಿಸಲು ಒಂದೊಂದು ಸಾರಿ ನನ್ನಿಂದಲೂ ಆಗಿದೆ. ನೋಡಿದೆಯಾ ಮಾವ, ಮದಗಜಗಳು ಎಷ್ಟೇ ಇದ್ದರೂ ಈ ಒಂದು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೇ ಎಂದು ಪ್ರತಿಭಟಿಸಲೇ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದ ಪಕ್ಷದಲ್ಲಿ ಕೌರವೇಶ್ವರನ ವೈಭೀಕರಣವನ್ನು ತೃಣೀಕರಿಸಿ ಕೇವಲ ವಿದುರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದ? ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ ಬೇರೆ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿರುವ ನಿನಗೆ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಮಾವ, ನಿನಗೇಕೆ ಆ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ? ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನ ಭಕ್ತಿ ಪ್ರದರ್ಶನಕ್ಕೆ ಮರುಳಾಗಿ ಯಾರೇ ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವರು. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಮುರುಳ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರೆಲ್ಲರನ್ನು ಸುರಪಾನ ಪರಮಾಪ್ತರಾಗಿ ಮಾಡಿ ರಾಜ್ಯಲಕ್ಷ್ಮಿಯರನ್ನು ತಾನು ವಶಪಡಿಸಿಕೊಂಡು ಅಂತವನಿಗೆ ಮನ್ನನೇ ಕೌರವೇಶ್ವರ. ಶಕುನಿ, ಮತ್ತೆ ನನ್ನನ್ನೇಕೆ ಆ ದಿನ ಆ ದ್ವಾರಕೆಯೇ ಕಳಿಸಿದೆ? ಆ ನಂದ ಗೋಪಾಲ ಮನೆ ಬಾಗಿಲು ನಿಂತು ಸಂಧಿಗಾಗಿ ಬೇಡುವುದು ಉಚಿತವ ಕಾರ್ಯವೇ ಮಾವ? ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ಮಾವ, ಕೃಷ್ಣನಿಗಿಂತ ಆ ವಿಜಯೋನ್ಮುಖಯಾದವ ಸೈನ್ಯವೇ ಹೆಚ್ಚು ನಿಮಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೆ ಒದಗಿ ಬಂದಿರುವುದು ಕೌರವೇಶ್ವರ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಈ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಆ ಕೃಷ್ಣ ಮೇಲಿನ ವೈಯಕ್ತಿಕ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ ಮಾವ? ಪಾಪ
ಪುಣ್ಯ ಈ ಕಟುಕನ ಬಾಯಲ್ಲಿ. ಶಕುನಿ ಅಲ್ಲವಯ್ಯ, ಇವೆಲ್ಲವನ್ನು ಎಲ್ಲಿಂದ ಕಲಿತ ಕೌರವೇಶ್ವರ? ಏಕೆ ಮಾವ? ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ? ಪಾಂಡವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಶಕುನಿ ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿಂದ ಹಕ್ಕುಪಾದ್ಯತೆಗಳು ನಷ್ಟವಾಯಿತು. ನಮ್ಮದನ್ನು ಹೊಂದುವುದೆಂದರೇನು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜ ಲಕ್ಷ್ಮೀರನ್ನು ಆ ಭಿಕ್ಷುಕರ ಯಾಂಚನಾಂಜಲಿ ಇಡುವುದು ಉಚಿತವಲ್ಲ ಕೌರವೇಶ್ವರ. ಹೌದು ಹೌದು ಮಾವ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮೀರನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕೆ ಈ ದೈನ್ಯರುತಿ? ದೇಹಿ 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 ಎಂದು ಸರಿಯಾಗಿ ರಾಜ. ಮಾವ, ಯುದ್ಧದ ಹೊರತಾಗಿ ಆ ಬಡ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾರೆ ಮಾವ, ಕೊಡಲಾಗದು. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧ್ಯಾ ನೆಪದಿಂದ ಬಾರಿಗೂ ಪ್ರತಿಷ್ಠೆ ತೋರುತ್ತಿರೋನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಅದೇನು ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಕೌರವೇಶ್ವರ. ಮಾವ, ಈ ದುರ್ಯೋಧನನು ನಿನ್ನ ಸಲಹೆ ಹೊರತಾಗಿ ಅದಾವ ಕಾರ್ಯವನ್ನು ಮಾಡಲಾರೆ ಮಾವ, ಮಾಡಲಾರೆ. ನಡೆ ಮಾವ, ಸಭೆಗೆ ವೇಳೆ ಆಯಿತು. ನಡೆ ಕೌರವೇಶ್ವರ, ನಿನ್ನ ಮರಣವು ನಿಶ್ಚಯ. ಶಕುನಿ ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ. ನಡೆ ಮಾವ, ನಡೆ. ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವನ್ನೇ ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿಮ್ಮೆಲ್ಲರನ್ನು ನಿರ್ಮೂಲನೆ ಮಾಡುವವನೇ ಈ ಶಕುನಿ. ಶಕುನಿಗೆ ಈಗ ಪರಮಾನಂದ, ಆನಂದ. ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವೇಶ್ವರ, ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರು ಪಾಂಡವರ ಸಂಗ್ರಾಮ, ಆ ಕುರುಕುಲ ವಂಶ. ಕುರು ಪಾಂಡವರ ಸಂಗ್ರಾಮ, ಆ ಕುರುಕುಲ ವಂಶವೆನು. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವೇಶ್ವರ, ಸೇಡಿನ ಸರ್ಪವ ಎದೆ ಮೆಟ್ಟಿ ಸರಸವನಾಡಲು ಬಯಲುವೆಯ. ಸೇಡಿನ ಸರ್ಪವ
ನಾಟಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಡಿಯಾಡಿ ಆನಂದವನ ಹೊಂದುವೆನೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಕೌರವ ಕುರಿಯನ್ನು ಹುಬ್ಬಿಸುವೆ ಆ ಕುರಿಯನ್ನು ರಣದೊಂಬರಿಸುವೆ ಕೌರವ ಕುರಿಯನ್ನು ಹುಬ್ಬಿಸುವೆ ಆ ಕುರಿಯನ್ನು ರಣದೊಂಬರಿಸುವೆ ದರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ನೀವೆಲ್ಲ ದರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ನೀವೆಲ್ಲ ಆನಂದ ಆನಂದ ಈ ಶಕುನಿಗೆ ಪರಮಾನಂದ